ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ದೇವ್ರೆ ಅಪ್ಪ, ಈ ಗಂಡಸರು ಆಚೆ ದುಡ್ದು ಸುಸ್ತಾಗ್ತಾರೆ. ಇನ್ನು ನಾವು ಹೆಣ್ಮಕ್ಳು ಮಾರ್ಕೆಟಿಂದ ದಿನಸಿ ತರೋಷ್ಟೊತ್ತಿಗೆ ಸುಸ್ತಾಗ್ಬಿಟ್ಟಿರ್ತೀವಿ. ಅಯ್ಯಪ್ಪ, ಏನು ಭಾರ ಇದೆ ಇದು? ಅಯ್ಯೋ ಆಂಟಿ ಒಂದು ನಿಮಿಷ. ಹಾಂ, ನೋಡಪ್ಪ, ತೂಕ ಇಳಿಸಬೇಕೆ, ಮನೆಯಲ್ಲೇ ಕುಳಿತು ಸಂಪಾದನೆ ಮಾಡಬೇಕೆ ಅಂತೆಲ್ಲ ಪಾಂಪ್ಲೆಟ್ ತಂದಿದ್ರೆ ನನಗೆ ಬೇಡ, ನಂಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ, ನಮಸ್ಕಾರ. ಅಯ್ಯೋ ಆಂಟಿ, ನಾನು ಮನೀಶು, ಜಗನ್ಲಾಲ್ ಅವ್ರ ಮಗ. ಓ, ನಮ್ಮ ಮನೀಶ ಮೊನ್ನೆ ತಾನೇ ಮನೆಗೆ ಬಂದಿದ್ದೆ ತಾನೇ ನೀನು? ಸಾರಿ ಕಣಪ್ಪ, ಗೊತ್ತಾಗ್ಲಿಲ್ಲ. ಏನಂಟಿ ಇಷ್ಟು ಕಷ್ಟಪಟ್ಟು ತೊಗೊಂಡು ಹೋಗ್ತಾ ಇದ್ದೀರಾ? ಹೋಮ್ ಡೆಲಿವರಿ ಮಾಡಿಸ್ಕೊಳ್ಳೋದಲ್ಲ? ಅಂಗಡಿಯವ್ರು ಹೇಳಿದ್ರು, ಆದರೆ ಮನೆಗೆ ತಂದು ಕೊಡೋದಕ್ಕೆ 30 ರೂಪಾಯಿ ಕೇಳಿದ್ರು. ಆ 30 ರೂಪಾಯಿಗೆ ನಂಗೆ 1/4 kg ಹುರ್ಗಡ್ಲೆ ಬರುತ್ತೆ. ಇನ್ನು ಅಕ್ಕಪಕ್ಕದಲ್ಲೇ ತೊಗೊಳ್ಳೋಣ ಅಂದರೆ ರೇಟ್ ಜಾಸ್ತಿ ಹೇಳ್ತಾರೆ. ಅದಕ್ಕೆ ನಾನೇ ಒಂದು ಹೆಜ್ಜೆ ಮಾರ್ಕೆಟ್ಗೆ ಹೋಗಿ ತೊಗೊಂಬರ್ತಾ ಇದ್ದೀನಿ. ನೀವು ಕೊಡಿ ಆಂಟಿ, ನಿಮ್ಮ ಮನೆಯವ್ರಿಗೂ ನಾನೇ ತಂದು ಕೊಡ್ತೀನಿ. ಅಯ್ಯೋ ಬೇಡ ಬಿಡಪ್ಪ, ಸುಮ್ಮನೆ ನಿನ್ಗೆ ಯಾಕೆ ತೊಂದರೆ? ಇನ್ನೊಂದು 10 ಹೆಜ್ಜೆ ಹೋದ್ರೆ ಮನೆ. ಕಷ್ಟಪಡೋರು ನೋಡಿ ಸುಮ್ಮನೆ ಇರಬಾರ್ದು, ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡಬೇಕು ಅಂತ ನಮ್ಮ ಅಪ್ಪ ಹೇಳ್ತಾ ಇರ್ತಾರೆ. ನೀವು ಕೊಡಿ ಆಂಟಿ. ಅಯ್ಯೋಯ್ಯೋ, ನಿಮ್ಮ ಮನೆಯಲ್ಲಿ ಎಷ್ಟು ಒಳ್ಳೆ ಸಂಸ್ಕಾರ ಕಲಿಸ್ಕೊಟ್ಟಿದ್ದಾರಪ್ಪ. ನೀನು ಇಷ್ಟು ಕೇಳ್ತಿದ್ಯಾ, ಬೇಡ ಅನ್ನಕ್ಕೆ ನನಗೂ ಮನ್ಸಾಗ್ತಿಲ್ಲ. ತಗೋ, 2 ತೊಗೊಂಬಂದ್ಬಿಡು. ಸರಿ ಅತ್ತೆ. ಅತ್ತೆ ಅಂದರೆ ನೀವು ನಮ್ಮ ಅಪ್ಪನ ಅಣ್ಣ ಅಂತ ಕರಿತೀರಲ್ವಾ? ನಮ್ಮ ಕಡೆ ನಮ್ಮ ಅಪ್ಪನ ತಂಗಿನ ಅತ್ತೆ ಅಂತ ಕರೀತಾರೆ. ಓಹ್, ನೀನು ಆ ಥರ ಯೋಚನೆ ಮಾಡಿ ಹೇಳ್ದ್ಯಾ? ಒಳ್ಳೆ ಹುಡುಗ, ಬಾ. ಥ್ಯಾಂಕ್ಸ್ ಮನುಷ್ಯ, ಮನೆವರೆಗೂ ಬ್ಯಾಗ್ ತಂದು ಕೊಟ್ಟಿದ್ದಕ್ಕೆ. ಪ್ರಣಿ, ಹೋಗೊಂದು ಲೋಟ ನೀರು ತೊಗೊಂಬಮ್ಮ. ಮನೆ ಚಿಕ್ಕದಿದ್ರು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಥ್ಯಾಂಕ್ಸ್ ಅಪ್ಪ. ಸ್ವಂತ ಮನೆ, ಇತ್ತೀಚೆಗೆ ತಗೊಂಡಿದ್ದು. ಗೃಹ ಪ್ರವೇಶಕ್ಕೆ ನೀನು ಬಂದಿದ್ದೆ ಅಲ್ವಾ? ಅಮ್ಮ, ನಂಗೆ ಈ ಮ್ಯಾಥ್ಸ್ ತುಂಬಾ ಕಷ್ಟ ಆಗ್ತಿದೆ, ಸ್ವಲ್ಪ ಹೇಳ್ಕೊಡ್ತೀಯಾ? ಪ್ರಣಿ, ಕನ್ನಡ ಏನಾದರೂ ಇದ್ರೆ ಕೇಳು, ಹೇಳ್ಕೊಟ್ಬಿಡ್ತೀನಿ. ನನಗೆ ಗಣಿತ ಎಲ್ಲ ಗೊತ್ತಾಗಲ್ಲ. ನಿಮ್ಮಪ್ಪಂಗೆ ಹೇಳಿದೆ ಒಂದು ಒಳ್ಳೆ ಟ್ಯೂಷನ್ ಟೀಚರ್ನ ಹುಡುಕಿ ಅಂತ. ಅವ್ರು ಲೇಟ್ ಮಾಡ್ತಿದ್ದಾರೆ, ನಾನೇನು ಮಾಡಲಿ ಹೇಳು? ಪ್ರಣೀತಾ, ಅದು ಯಾವ ಪ್ರಾಬ್ಲಮ್ ತೋರಿಸು? ಅಯ್ಯೋ, ಮ್ಯಾಥ್ಸೇ ಪ್ರಾಬ್ಲಮ್. ಮ್ಯಾಥ್ಸಾ? ಇಟ್ಸ್ ವೆರಿ ಸಿಂಪಲ್, ನಾನು ಹೇಳ್ಕೊಡ್ತೀನಿ. ಮನೀಶ್, ನಿನಗೆ ಮ್ಯಾಥ್ಸ್ ಹೇಳ್ಕೊಡಕ್ಕೆ ಬರತ್ತೀನಪ್ಪ? ಅತ್ತೆ, PUC ಮ್ಯಾಥ್ಸಲ್ಲಿ ನಾನೇ ಟಾಪರು. ವಿಠಲ್ ಅವ್ರ ಮಕ್ಳಿಗೂ ನಾನೇ ಮ್ಯಾಥ್ಸ್ ಹೇಳ್ಕೊಡೋದು. ಓಹ್, ವಿಠಲ್ ಅವ್ರ ಮಕ್ಳಿಗೆ ನೀನೇ ಮ್ಯಾಥ್ಸ್ ಹೇಳ್ಕೊಡೋದಾ? ಹಾಗಿದ್ರೆ ನಮ್ಮ ಪ್ರಣೀಗೂ ಒಂಚೂರು ಮ್ಯಾಥ್ಸ್ ಹೇಳ್ಕೊಡೋ. ಶೋರ್ ಅತ್ತೆ, ನಾನು ಹೇಳ್ಕೊಡ್ತೀನಿ. ಸರಿ, ಒಳ್ಳೇದಾಯ್ತು. ಹಾಗಿದ್ರೆ ನೀ ಕೂತ್ಕೋ, ಮ್ಯಾಥ್ಸ್ ಹೇಳ್ಕೊಡ್ತಾ ಇರೋ, ನಾನು ಕಾಫಿ ತೊಗೊಂಬಂದ್ಬಿಡ್ತೀನಿ. ಅಯ್ಯಯ್ಯೋ, ಏನಾಯ್ತು? ಕಂದ, ನೋಡಮ್ಮ, ಅವ್ರು ಕುತ್ಕೋತಾದ್ರೆ ಇವ್ನು ಕಾಂಪಸ್ ಇಟ್ಬಿಟ್ಟ. ಕಂದ, ಓದ್ಕೊಳ್ಳೋರಿಗೆ ಯಾಕೋ ತೊಂದರೆ ಕೊಡ್ತೀಯಾ? ಹೋಗೋ ರೂಮ್ಗೆ. ನಾನು ಇರ್ಬೇಕಾದ್ರೆ ಈ ಮನೇಲಿ ಸ್ವಲ್ಪ ಹುಷಾರಾಗಿರ್ಬೇಕು. ತರಲೆ ನಡಿ, ರೂಮ್ ನಡಿ. ಮನುಷ್ಯ, ಕೂತ್ಕೊಳ್ಳಪ್ಪ. ನೀನು ತಂದೆ ಕಾಫಿ ತರ್ತೀನಿ. ಅಯ್ಯ ಅಬ್ಬ್ಯಾ, ಕೋರ್ಟಿಂದ ಮನೆಗೆ ಹಾಕೋದು ಹ್ಯಾಂಗೆ ಅಂದೇಳಿ ಯೋಚನೆ ಮಾಡ್ತಿದ್ದೆ. ಅಷ್ಟರಲ್ಲಿ ನೀವು ಸಿಕ್ಕ್ರಿ, ಒಳ್ಳೇದಾಯ್ತು ಮರ್ರೆ. ಕೋರ್ಟ್ಗೆ ಹೋಗಿದ್ರಾ? ಹಾಂ, ಯಾಕೆ? ಅದು ಒಂದು ಕೇಸ್ ಇದ್ದಿತ್ತು ಮರ್ರೆ. 16 ವರ್ಷದ ಹುಡುಗಿ, 17 ವರ್ಷದ ಹುಡುಗ. ಇವ ಅವಳು ಮಂಡಿ ಕೆಡಿಸಿ ಮನೆ ಬಿಟ್ಟು ಓಡಿಸ್ಕೊಂಡು ಹೋಗಂಗೆ ಮಾಡಿದಮ್ರಿ. ಮೈನರ್ ಕೇಸ್ ಅಲ್ದ, ಅದಕ್ಕೆ ತಲೆ ಬಿಸಿ ಜಾಸ್ತಿ. ಮೈನರ್ ಹುಡುಗ್ರ? ಇಷ್ಟು ಚಿಕ್ಕ ವಯಸ್ಸಿಗೆ ಏನು ಬಂದಿರುತ್ತೆ ಇವ್ರಿಗೆ? ಹೌದು ಮರ್ರೆ, ಇತ್ತೀಚೆಗೆ ವಯಸ್ಸಿಗೆ ಬಂದು ಹೆಣ್ಮಕ್ಳನ್ನ ಮನೇಲಿ ಇಟ್ಕೊಂಬದೇ ಕಷ್ಟ. ಮೊನ್ನೆ ಒಂದು ಕೇಸು, ಆ ಹುಡುಗ ಮನೆಗೆ ನುಗ್ಗಿ ಅಪ್ಪ ಅಮ್ಮನ ಎದ್ರೆ ಹುಡುಗಿನ ಎತ್ತೈಕೊಂಡು ಹೋಯ್ದಮ್ರು. ಹೆಂಗೆ ಅಲ್ಲ, ನಾವು ಸಮಯ ಇದ್ರು ಅಕ್ಕಪಕ್ಕದವ್ರು ಸಮಯ ಇರ್ಕಲ್ದ. ಏರೇ ಋಷಿ ನಮಗೆ ಅಂತಕ್ಕೆ. ಬನ್ನಿ ಹಾಪ, ಬಜ್ಜಿ ತಿನ್ಕೊಳತ್ತೆ. ಹಾಪ ಬನ್ನಿ. y is equal to 1 by cube root of x is equal to 1 by q to the power 3 cube root of x is equal to. ಏಯ್, ಯಾರಪ್ಪ ನೀನು?
ಹೋ ಮಾವ ನಮಸ್ತೆ, ಚೆನ್ನಾಗಿದ್ದೀರಾ? ಏಯ್ ಯಾರೋ ನಿಮ್ಮ ಮಾವ? ನೀವೇ ಮಾವ? ನಾನು ಜಗನ್ಲಾಲ್ ಅವ್ರ ಮಗ. ಅದೇ ಅವತ್ತು ಫ್ರೆಂಡ್ಶಿಪ್ ಬಗ್ಗೆ ಒಳ್ಳೊಳ್ಳೆ ಮಾತು ಹೇಳಿದ್ರಿ, ಅದು ಅಲ್ಲದೆ ಫ್ರೆಂಡ್ಶಿಪ್ ಲಾ ಎಲ್ಲ ಹೇಳಿದ್ರಲ್ಲ. ಓ ಅವತ್ತು ಮಲೇಷಿಯಾದಿಂದ ಮಹೇಶ್ ಬರ್ತಾನೆ ಅನ್ನೋ ಜೋಶಲ್ಲಿ ಓವರ್ ಆಗಿ ರಿಯಾಕ್ಟ್ ಮಾಡ್ಬಿಟ್ಟಿದ್ದೆ. ನೋಡಪ್ಪ, ಅವತ್ತು ಯಾವುದೋ ಮೂಡಲ್ಲಿ ಏನೋ ಬಾಯಿಗೆ ಬಂದಂಗೆ ಹೇಳ್ಬಿಟ್ಟೆ ಅನ್ಸುತ್ತೆ. ಅದನ್ನೆಲ್ಲ ನೀನು ತಲೆಗೆ ಇಟ್ಕೋಬೇಡ. ಅಲ್ಲ ಫ್ರೆಂಡ್ ಜೊತೆ ನಿನ್ಗೆ ಏನು ಕೆಲಸ? ನೀನು ಹೋಗು, ಮನೆಗೆ ಹೋಗು. ಅಪ್ಪ, ಮನೀಶ್ ನಮ್ಗೆ ಮ್ಯಾಥ್ಸ್ ಹೇಳ್ಕೊಡಕ್ ಬಂದಿದ್ದಾನೆ. ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ಕಾಲೇಜ್ ಹೋಗ್ತಿದ್ದೆ ತಾನೆ, ಅಲ್ಲಿ ಟೀಚರ್ ಹೇಳ್ಕೊಡ್ತಾರೆ ತಾನೆ, ಮಧ್ಯೆ ಇವನೇನು ಹೇಳ್ಕೊಡೋದು? ರೀ ಇರೇ, ಮನೀಶು ಕಾಲೇಜ್ ಟಾಪರು, ಅವನೇ ಇವಳಿಗೆ ಮ್ಯಾಥ್ಸ್ ಹೇಳ್ಕೊಡ್ಲಿ ಬಿಡಿ. ನೀವ್ಯಾಕೆ ಕೂಗಾಡ್ತಿದ್ದೀರಾ? ಮ್ಯಾಥ್ಸ್ ಟೀಚರ್ ಹುಡುಕ್ತಾ ಇದ್ದೀನಿ ಅಂತ ಹೇಳಿದೆ ತಾನೆ ನಾನು. 1.5 ತಿಂಗಳಿಂದ ಹುಡುಕ್ತಾನೇ ಇದ್ದೀರಾ. ಸಿಕ್ಕಿದ್ರಾ? ಇಲ್ಲ ತಾನೆ. ಏನೋ ಆ ಭಗವಂತನೇ ನಮ್ಮ ಮನುಷ್ಯನ ಕಳಿಸ್ಕೊಟ್ಟಿದ್ದಾನೆ ಅನ್ಸುತ್ತೆ. ಹೇಳ್ಕೊಡ್ಲಿ. ನೀನು ಹೇಳ್ಕೊಡಪ್ಪ. ಮಾವ, ನೀವಿಬ್ರು ಹೊರಗಿಂದ ಬಂದು ಸುಸ್ತಾಗಿದ್ದೀರಾ, ತಗೊಳ್ಳಿ ಕಾಫಿ ಕುಡೀರಿ. ಅಯ್ಯೋ ಎಂಥ ಸಂಸ್ಕಾರನಪ್ಪ ನಿಂದು. ಏನು ನೀನು ಕೊಟ್ಟಿರೋ ಕಾಫಿನ ತಗೊಳ್ಳಿ ಅಂತ ಹೇಳೋ ಸಂಸ್ಕಾರನಾ? ರೀ, ಎಲ್ಲದರಲ್ಲೂ ತಪ್ಪು ಹುಡುಕ್ಬಿಡಿ, ಸುಮ್ಮನೆ ನಿಂತ್ಕೊಳ್ರಿ. ಮನೀಶ್, ನೀನು ಹೇಳ್ಕೊಡಪ್ಪ. ಹಾಂ, ಕಾಶಿ ಅವರೇ, ನೀವು ಕಾಫಿ ಕುಡಿತಾ ಇರಿ, ನಾನು ಬಜ್ಜಿ ಮಾಡ್ಕೊಂಡು ಬಂದ್ಬಿಡ್ತೀನಿ. ಹಾಂ ಅತ್ತೆ, ನಾನು ಹೇಳ್ಬೇಕಿದ್ರೆ ಹೇಳಿ. ಅಯ್ಯೋ ಏನು ಬೇಡಪ್ಪ, ನೀನು ಮ್ಯಾಥ್ಸ್ ಹೇಳ್ಕೊಟ್ಬಿಡು ನನ್ನ ಮಗಳಿಗೆ, ಅಷ್ಟು ಸಾಕು. ಶೋರೆ ಹುಡುಗ ಅಂತಕ್ಕೂ ಸ್ವಲ್ಪ ಓವರ್ ಆಡ್ತಿದ್ದಂದಳೆ ಅನ್ಸೋದಿಲ್ಲ ನಮಗೆ. ಸ್ವಲ್ಪ ನೈಸ್ ಮಾಡಿ ಕಳಿಸಿಬಿಡಿ. ಪ್ರಣಿ, ಓದಿದ್ ಸಾಕು. ಅಪ್ಪ ಟೈಮ್ ಆಯ್ತು, ಮನೇಲಿ ಪಾಪ ನಿಮ್ಮ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ, ಹೋಗಪ್ಪ. ಪರವಾಗಿಲ್ಲ ಮಾವ, ಮನೆ ಇಲ್ಲೇ ಹತ್ರನೇ. ಅಯ್ಯೋ ಹೋಗು ಅಂದ್ರೆ ಹೋಗ್ಬೇಕಷ್ಟೇ. ರೀ ಯಾಕ್ರಿ? ಹೌದು, ಲೇಟ್ ಆಯ್ತಂದಲ್ಲಿ ನಿಮ್ಮ ಮನೆಯವರು ಕಿಡ್ನಾಪ್ ಕಂಪ್ಲೇಂಟ್ ಕೊಟ್ರೆ ಸುಮ್ಮನೆ ರಿಸ್ಕ್ ಅಂತಕ್ಕೆ. ಹೋಗು ಹೇಳಿ ಹೋಗ. ಬಾಯ್. ಜಿ ಕಳಿಸ್ಬಿಟ್ರಾ? ಇನ್ನು ಮುಂದೆ 2,500 ಟ್ಯೂಷನ್ ಫೀಸ್ನ ಎತ್ತಿಟ್ಬಿಡಿ. ವರ್ಷಕ್ಕೆ ತಾನೇ ಕೊಡ್ತೀನಿ ಬಿಡೋ. ವರ್ಷಕ್ಕಲ್ಲ, ತಿಂಗಳಿಗೆ. ಈಗ ಕಣ್ಕೊಂಡ್ಬಿಟ್ರೆ ಏನ್ರಿ ಪ್ರಯೋಜನ? ಆ ವಿಠಲ್ ಅವ್ರನ್ನ ನೋಡ್ರಿ. ಅವ್ರ ಹತ್ರ ಅಷ್ಟೆಲ್ಲ ದುಡ್ಡಿದ್ರು ಮನೀಶನ ಹತ್ರನೇ ಅವ್ರ ಮಕ್ಕಳನ್ನ ಟ್ಯೂಷನ್ ಕಳಿಸ್ತಾ ಇದ್ರು. ಈಗ ಅವ್ರ ಮಕ್ಕಳೆಲ್ಲ ಟಾಪರ್ಸ್. ಇವಾಗ ಹೇಳೇನು ಪ್ರಯೋಜನ ಬಿಡಿ. ಇನ್ನು ಮುಂದೆ 2,500 ರೂಪಾಯಿ ಪ್ರತಿ ತಿಂಗಳು ಟ್ಯೂಷನ್ಗೆ ಅಂತ ಎತ್ತಿಟ್ಬಿಡಿ, ಸರಿನಾ? ಪ್ರಣಿ, ನಿಂಗೆ ಟ್ಯೂಷನ್ ಬೇಕೇ ಬೇಕಾ? ಹ್ಞೂ ಚಿಕ್ಕಪ್ಪ, ಮ್ಯಾಥ್ಸ್ ತುಂಬಾ ಟಫ್ ಇದೆ, ಏನು ತಲೆಗೆ ಹೋಗಲ್ಲ. ಹೌದಾ? ಇಲ್ಲ ಸರ್, ಲೇಟ್ ಆಗಲ್ಲ ಸರ್, ಅರ್ಧ ಗಂಟೆಲಿ ಇರ್ತೀನಿ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ರೀ, ಪ್ರಣಿಗೆ ಲ್ಯಾಬ್ಗೆ ಲೇಟ್ ಆಗ್ತಿದ್ಯಂತೆ, ಅವಳನ್ನ ಕಾಲೇಜಿಗೆ ಬಿಟ್ಟು ಹೋಗ್ತೀರಾ? ಅಯ್ಯೋ ಗಿರಿ, ಆಫೀಸಿಗೆ ಲೇಟ್ ಆಯ್ತು, ಮೀಟಿಂಗ್ ಇದೆ. ಮೀಟಿಂಗಲ್ಲಿ ಡೀಲಿಂಗ್ ರಾಜು ಇರ್ತಾನೆ, ಎಲ್ಲರಿಗೂ ಕಾಟನ್ ಕ್ಯಾಂಟಿ, ನನಗೆ ಮಾತ್ರ ಆ್ಯಂಗ್ರಿ ಬರ್ಡ್. ನಾನೇನಾದ್ರೂ ಆಫೀಸಿಗೆ ಲೇಟ್ ಆಗೋದ್ರೆ ಬಡ್ದು ಬಾಯ್ಗೆ ಹಾಕೊಂಡ್ಬಿಡ್ತಾನೆ. ರೀ, ಆದ್ರೂ ಪರವಾಗಿಲ್ಲಪ್ಪ, ನಾನು ಹೆಂಗೋ ಮ್ಯಾನೇಜ್ ಮಾಡ್ಕೋತೀನಿ. ಹಂಗಾರಿ ನೋಡು, ಅವಳು ನಾನು ಅರ್ಥ ಮಾಡ್ಕೊಳ್ಳು. ಬಾಯ್. ಪ್ರಣಿ, ಲ್ಯಾಬ್ಗೆ ಲೇಟಾಗಿ ಹೋದ್ರೆ ಅಟೆಂಡೆನ್ಸ್ ಕೊಡಲ್ಲ, ಆಮೇಲೆ ನೀನೇ ಹತ್ಕೊಂಡು ಕೂತ್ಕೋತೀಯ. ಸರಿ ಬಾ, ಏನಾಗುತ್ತೆ ನೋಡೋಣ ಬಾ, ದೇವ್ರ ದಾರಿ ತೋರಿಸ್ತಾನೆ ಬಾ. ಇನ್ನು ನನ್ನ ಕೈಯಲ್ಲಿ ನಗಕ್ಕಾಗಲ್ಲಪ್ಪ. ಅಪ್ಪ ಮನುಷ್ಯ, ನೀವ್ ಮಸ್ತ್ ನಗಸ್ತೀಯಪ್ಪ. ನನಗಂತೂ ನಕ್ಕು ಗಂಟಲ್ದನ ಗಂಟೆ ಬಾಯಿಗೆ ಬಂದ್ಬಿಡ್ತು. ಒಂದು ಕೆಲಸ ಮಾಡು, ಓದೋದು ಬರೆಯೋದು ಬಿಟ್ಬಿಟ್ಟು ಕಾಮಿಡಿ ಕಿಲಾಡಿ ಸೇರ್ಕೊಂಡ್ಬಿಡು. ಲೇ ಮುಷ್ಯ, ಮೂಸ ಅಲ್ರಿ ಬಸ್ಯ. ಲೇ ನಗಸೋರ್ ಮನಸ್ಸು ಯಾವಾಗ ವಿಶಾಲವಾಗಿರುತ್ತೆ ಕಣೋ. ಹಾಗಾದ್ರೆ ನಾನು ನಿಮಗೆ ಇಷ್ಟ ಆದ್ನ ತಾತ? ಅಯ್ಯೋ ಕಂದ, ನೀನು ಈ ಏರಿಯಾದಲ್ಲೇ ಬಂಗಾರದಂತ ಹುಡುಗ. ಅಯ್ಯೋ ಆಚಾರ, ನಂಗೊಂದು ಕೊಡ್ರಲ್ಲ. ಬಾಯ್ಲಿ. ಅಪ್ಪ, ಏನಪ್ಪ ಏನ್ ಮಾಡ್ತಾ ಇದೆಯಲ್ಲಿ?
ಒಂಟೆ ಜೊತೆ ಕುಂಟೆ ಬೆಲ್ಲ ಆಡ್ತಿದ್ದೀನಿ ಗೊತ್ತಿಲ್ವಾ? ನಾನು ಮನುಷ್ಯನ ಜೊತೆ ಹರಟೆ ಹೊಡಿತಾ ಇದ್ದೀನಿ. ಓ ಛೇ, ಇವ್ನು ಯಾಕೋ ಬೇಕು ಬೇಕು ಅಂತಾನೆ ನಮ್ಮ ಫ್ಯಾಮಿಲಿಗೆ ಕ್ಲೋಸ್ ಆಗ್ತಿರೋ ಹಾಗೆ ಕಾಣ್ತಾನಲ್ಲ. ತಾತ ಇನ್ನೊಂದು ಜೋಕ್ ಹೇಳ. ಹೇಳೋಕಂತ ಹೇಳೋ. ಹೇಳ ಮೇಲೆ ಹೇಳ. ಬೆಳಗ್ಗೆ ನಿಮ್ಮ ಅಪ್ಪನಿಗೆ ಪೇಪರ್ ತಂದು ಕೊಡೋದು, ನಿಮ್ಮ ತಾಯಿಗೆ ಕೊತ್ಮೀರಿ ಸೊಪ್ಪು ತಂದು ಕೊಡೋದು, ಈ ತರ ಅಭ್ಯಾಸ ಏನಿಲ್ವಾ ನಿನ್ಗೆ? ಅದಕ್ಕೆ ಜನರಿದ್ದಾರೆ ಬಿಡಿ ಮಾವ. ಮಾವ ಮನೀಷಾ, ನೀನ್ ಇಲ್ಲೇ ಇದೆಯೇನೋ? ಪ್ರಣಿಗೆ ಲ್ಯಾಬ್ಗೆ ಲೇಟ್ ಆಯ್ತಂತೆ. ಶುರುವಳ್ನ ಕಾಲೇಜಿಗೆ ಡ್ರಾಪ್ ಮಾಡ್ಬಿಡ್ತೀಯಾ? ಅದಕ್ಕೇನಮ್ಮ ಕರ್ಕೊಂಡು ಹೋಗ್ತಾನೆ. ಸಮಾಜ ಸೇವೆಯೇ ಅವನ ಗುರಿ. ಹೌದಾಂಟಿ, ನಾನು ಕರ್ಕೊಂಡು ಹೋಗ್ತೀನಿ, ನೀವೇನು ಟೆನ್ಷನ್ ಆಗ್ಬೇಡಿ. ಸರಿನಪ್ಪ. ಗಿರಿ ರೀ, ಹಾಗೆಲ್ಲ ಗುರುತು ಪರಿಚಯ ಇಲ್ದೇ ಇರೋ ಜೊತೆ ಕಳಿಸ್ಬಾರ್ದು. ಗುರ್ತು ಪರಿಚಯ ಇಲ್ದೇ ಇರೋರು ಅಂತ ಯಾಕ್ರಿ ಹೇಳ್ತಾ ಇದ್ದೀರಾ? ಮನುಷ್ಯ ನಮ್ ಹುಡುಗ ಅಲ್ವೇನ್ರಿ? ಹೌದು, ಸತ್ಯವಾದ ಮಾತು. ನಾನು ಹೇಳಕ್ ಹೊಟ್ಟಿರೋ ವಿಷಯನೇ ನಿಮ್ಗೆ ಅರ್ಥ ಆಗ್ತಾ ಇಲ್ವೇ? ಹಿಂದ್ಗಡೆ ಕೂತ್ಕೊಳ್ಳೋವ್ರಿಗೆ ಅವನ ಹತ್ರ ಹೆಲ್ಮೆಟ್ ಇಲ್ಲ. ಅಪ್ಪ ಅಲ್ಲಿ ನೋಡಿ, ಮನೀಶ್ ಹತ್ರ ಇನ್ನೊಂದು ಹೆಲ್ಮೆಟ್ ಇದೆ. ನಾನು ಸೇಫಾಗಿ ಹೋಗಿ ಬರ್ತೀನಿ ಬಿಡಿ. ಡಬ್ಬ ಅವ್ರ ಅಪ್ಪನ ಮಗ ಎಲ್ಲ ಮುಂಚೆನೆ ರೆಡಿ ಮಾಡಿಟ್ಕೊಂಡಿದ್ದಾನೆ. ಆದ್ರೂ ಪರವಾಗಿಲ್ಲ, ಪ್ರಣೀನ ನಾನೇ ಕಾಲೇಜಿಗೆ ಬಿಡ್ತೀನಿ. ನಡೆಯಮ್ಮ. ಮೀಟಿಂಗ್ ಇದೆ ಅಂದ್ರಿ. ಮೀಟಿಂಗ್ ಲೇಟ್ ಆದ್ರೂ ಪರವಾಗಿಲ್ಲ, ಫಸ್ಟ್ ನಿನ್ನ ಕಾಲೇಜ್ ಬಿಟ್ಟು ಆಮೇಲೆ ಹೋಗ್ತೀನಿ. ನಡಿ. ರೀ 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 ರೀ. ಓ ಬಾರೆ. ಸ್ಟಾರ್ಟ್ ಆಯ್ತು ಕೂತ್ಕೋ. ಅಪ್ಪ ಬಾಯ್ ಬಾಯ್. ಏಯ್ ಪ್ರಣಿ, ಬಾಯ್. ಹುಷಾರು. ಪ್ರಣಿ. ರೀ, ಆಫೀಸಿಗೆ ಲೇಟ್ ಆಯ್ತು ಅಂದ್ರಿ. ಭಯ್ಯ ಅತ್ತೆ ಕೊಡಲ್. ಮಗಳು ಕೊಡಲ್. ನೈ ಭಯ ಅಮ್ಮ, ನಂಗಾಗಲೇ ಫುಲ್ ಆಗ್ಬಿಟ್ಟಿದೆ, ಸಾಕು. ಮೇಡಮ್ ಕನ್ನಡ ಬರುತ್ತೆ, ಕನ್ನಡದಲ್ಲೇ ಮಾತಾಡಿ. ಕನ್ನಡ ಕಲ್ತಿದ್ದೇನಪ್ಪ, ಪರವಾಗಿಲ್ವೇ? ನಮಗೆ ಗೊತ್ತೇ ಆಗ್ಲಿಲ್ಲ. ಎಲ್ಲಿ ಗೊತ್ತಾಗುತ್ತೆ ಮೇಡಮ್, ಬಂದವರೆಲ್ಲ ಹಿಂದಿಲೇ ಮಾತಾಡ್ಸ್ತಿದ್ರೆ. ಅತ್ತೆ ಇವನಿಗೆ ನಾನೇ ಕನ್ನಡ ಕಲಿಸಿದ್ದು. ವಾವ್, ಗುಡ್ ಜಾಬ್ ಮನೀಶ್. ಥ್ಯಾಂಕ್ ಯು ಪ್ರಣಿ. ಇಲ್ಲೇ ನೋಡ್ತಾ ಇದ್ದೀರಾ? ಗೋಲ್ಗಪ್ಪ ತಿಂತಾ ಇದೀವಿ. ಕಾಣಿಸ್ತಾ ಇದೆ. ಇಲ್ಲಿಗೆ ಬಂದ್ರೆ ಜೋರಿ ಸ್ಕಂದ ನಂಗೆ ಗೋಲ್ಗಪ್ಪ ಬೇಕು ಅಂತ ಒಂದೇ ಸುಮ್ಮನೆ ಹಠ ಹಿಡಿದಿದ್ದ. ಅದಕ್ಕೆ ತಿನ್ನೋಣ ಅಂತ ಬಂದ್ವಿ. ಅಷ್ಟೊತ್ತಿಗೆ ಮನುಷ್ಯ ಸಿಕ್ಬಿಟ್ಟ, ಅದಕ್ಕೆ ಎಲ್ಲರೂ ಒಟ್ಟಿಗೆ ತಿಂತಾ ಇದ್ವಿ. ಇರಿ, ನೀವು ತಿನ್ನೋ ಅಂತ್ರಿ. ಅಣ್ಣ ಒಂದು ಪೇಟ್ ಹಾಕ್ಬಿಡಿ. ಮುಜೆ ನೈ ಚಾಯೆ. ಮಾವ ಅವನಿಗೆ ಕನ್ನಡ ಚೆನ್ನಾಗೇ ಬರುತ್ತೆ. ನಿನ್ನ ಯಾರ ಕೇಳಿದ್ದು? ಅಲ್ಲ ಯಾವಲ್ಲ ಜೊತೆಲಿ ಇರೋದಕ್ಕೆ ನೀನೇನು ಮೊಬೈಲಾ? ನಿನ್ ನೆಟ್ವರ್ಕೇ ಸರಿ ಇಲ್ಲ. ಮಾವ ಇಲ್ಲಿ ಕೋಲ್ಡ್ ಪಾನಿನೂ ಸಿಗುತ್ತೆ, ಕುಡ್ ಕೂಲ್ ಆಗಿ. ಯಾರು ನಿಮ್ಮ ಮಾವ? ಯಾರು ನಿಂಗೆ? ಅದು ಯಾಕ್ರಿ ಯಾವಾಗ ನೋಡಿದ್ರು ಅವ್ನ ಮೇಲೆ ರೇಗ್ತಾ ಇರ್ತೀರಾ? ಅಯ್ಯೋ ಗಿರಿ, ನಿನ್ಗೆ ಹೆಂಗ್ ಹೇಳಿ? ಅಯ್ಯೋ, ನೀವು ಹೆಂಗೂ ಹೇಳ್ಬೇಡಿ, ಏನು ಹೇಳ್ಬೇಡಿ. ತಿಂದಿರೋ ಗೋಲ್ಗಪ್ಪಕ್ಕೆ ಕಾಸು ಕೊಟ್ಬಿಟ್ಟು ಬನ್ನಿ. ಬರೇ ಪ್ರಣಿ ಬರೋ. ಭಯ್ಯ ಸುಖ ಚಾಯೆ. ಏಯ್, ಅದು ಸುಖ ಅಲ್ಲ ಕಣೋ, ಸುಖ. ಅರ್ಧಂಬರ್ಧ ಕನ್ನಡ ಕಲ್ತ್ಕೊಂಡು ಕನ್ನಡ ಹಾಳು ಮಾಡ್ತೀರಾ? ನಿನ್ಗಿದೆ ಭಯ್ಯ 4 ಫೇಟ್ 80 rupees. 4 ನೈ ಓನ್ಲಿ 3. ಇನ್ನೊಂದು ಆ ಹುಡುಗನ ಹತ್ರನೇ ಇಸ್ಕೋ. ಭಯ್ಯ ಭಯ ಮುಚ್ಚ ಪಾಯ. ಭಯ್ಯ ಪ್ರಣಿ. ಓ ಮನೀಶ್, ಏನಿಷ್ಟು ಬೆಳಬೆಳಗ್ಗೆನೆ ಬಂದ್ಬಿಟ್ಟಿದ್ಯಾ? ಅದು ನೀನು ಎಕ್ಸಾಮಲ್ಲಿ ಔಟ್ ಆಫ್ ಔಟ್ ತೊಗೊಂಡ್ರೆ ನಂಗೆ ತುಂಬ ಖುಷಿ ಆಗುತ್ತೆ, ಅದಕ್ಕೆ ಹೇಳ್ಕೊಡೋಣ ಅಂತ ಬಂದೆ. ಸರಿ, ನೆನ್ನೆ ನಾನು ಇಂಟಗ್ರೇಷನ್ ಎಲ್ಲ ಮುಗಿಸಿದ್ದೀನಿ. ಇವತ್ತು ಡಿಫ್ರೆನ್ಸಿಯೇಷನ್ ಓದ್ಕೋಬೇಕಷ್ಟೆ. ಓಹ್ ಅದಾ, ಅದು ತುಂಬ ಈಸಿ. ನಾನಿಲ್ಲ ಪ್ರಣಿ ನಿನಗೋಸ್ಕರ. ಏನಂದೆ? ಐ ಮೀನ್ ಪಾಠಗೋಸ್ಕರ. ಡಿಫ್ರೆನ್ಸಿಯೇಷನ್ ಅಂದರೆ ಒಂದು ನಿಮಿಷ. ಇಟ್ ಈಸ್ ಅ ಮೆಥಡ್ ಟು ಕಂಪ್ಯೂಟ್ ದ ರೇಟ್ ಆಫ್ ಚೇಂಜ್. ನನಗೆ ಹಿಂಗೆಲ್ಲ ಹೇಳ್ಕೊಟ್ರೆ ಅರ್ಥ ಆಗಲ್ಲ, ಬರ್ದೇ ಹೇಳ್ಕೊಡ್ಬೇಕು.
ಯಾರೂ ಇಲ್ಲ. ಈಗ ನಾನು ನನ್ನ ಮನಸ್ಸಲ್ಲಿರೋದು ಹೇಳ್ಕೊಬಿಡ್ತೀನಿ. ದಿಸ್ ಇಸ್ ದ ರೈಟ್ ಟೈಮ್. ಆ್ಯಕ್ಚುಲಿ ನೀನು ನನ್ನ ಜೊತೆ ವೆಹಿಕಲ್ ಬಂದಿಲ್ಲ, ಹಾಗೇನು ಅನಿಸ್ತು? ನಿನಗೆ ಕರೆಕ್ಟಾಗಿ ಬೈಕ್ ಓಡ್ಸಕ್ಕೆ ಬರಲ್ಲ ಅನಿಸ್ತು. ಅದೇ ಜಾಗದಲ್ಲಿ ನಮ್ಮ ಅಪ್ಪ ಇದ್ದಿದ್ರೆ ಎಷ್ಟು ಚೆನ್ನಾಗಿ ಓಡಿಸ್ತಿದ್ರು ಗೊತ್ತಾ? ಅದಲ್ಲ, ನಿನಗೆ ನನ್ನ ಕಂಡ್ರೆ ಏನು ಅನಿಸುತ್ತೆ? ಐ ಮೀನ್ ನಾನು ಪ್ರಣಿ, ಒಂದ್ ನಿಮಿಷ ಅಡ್ಗೆ ಮನೆಗೆ ಬಾರೆ ಇಲ್ಲಿ. ಆಮ ಬಂದೆ. ಗಿರಿ ಗಿರಿ ಟವಲ್ ಮರ್ತೋಗ್ಬಿಟ್ಟೆ, ಟವಲ್ ತಗೊಂಬಾ. ಮಾವ ಬಂದೆ. ನಮಸ್ತೆ ಮಾವ. ನಮಸ್ಕಾರ ಕಣಪ್ಪ. ಯಾರ ನೀನು? ನಾನು ಮಾವ ಮನೀಶು. ಮನೀಷ, ನೀನ್ ಯಾಕೆ ಟವಲ್ ತಗೊಂಬಂದೆ? ಅದು ಮಾವ ಪ್ರಣಿ ಮತ್ತೆ ಅತ್ತೆ ಕಾಯಿ ತುರುತ್ತಿದ್ರು, ಅದಕ್ಕೆ ನಾನೇ ಬಂದೆ ಮಾವ. ಏಯ್ ಮಾವ ಮಾವ ಅನ್ನೋದು ನಿಲ್ಸು ನೀನು ಮೊದಲು. ಮನೆ ಹಾಲ್ ತನಕ ಬರೋನು ಫ್ರೆಂಡು, ಅಡಿಗೆ ಮನೆವರೆಗೂ ಬರೋನು ಬೆಸ್ಟ್ ಫ್ರೆಂಡು, ಬಾತ್ರೂಮ್ ವರ್ಗೂ ಬರೋನು ನೆಂಟ. ನೀನ್ ನನ್ನ ಫ್ರೆಂಡು ಅಲ್ಲ, ನೆಂಟನೂ ಅಲ್ಲ. ಮಾವ ಯಾಕೆ ನಿಮಗೆ ನನ್ ಕಂಡ್ರೆ ಅಷ್ಟೊಂದು ಕೋಪ? ಓ ಹಿಂಗೆ ಹೇಳಿದ್ರೆ ಕೇಳಲ್ಲ. ಗಿರಿ, ಏ ಗಿರಿ. ಯೋ ದೇವ್ರೆ ದೇವ್ರೆ, ಏನಾಯ್ತ್ರಿ? ಏನ್ರಿ ಆಯ್ತು? ಏನಾಯ್ತಾ? ನಿನ್ ತಲೆ ಇವನ ಯಾಕೆ ಟವಲ್ ತಂದು ಕೊಟ್ಟ? ಹೇ, ಇಂಥವ್ರೇ ಕೊಡಬೇಕು ಅನ್ನೋದಕ್ಕೆ ಅದೇನು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಟವಲ್ನ ಯಾರು ಕಡ್ಕೊಳ್ಬಾರ್ದು. ದಡ್ಡ ದಡ್ಡ. ಅಪ್ಪ ನಿನಗೆ ನನ್ನ ಫ್ರಸ್ಟ್ರೇಷನ್ ಅರ್ಥ ಆಗ್ತಾ ಇಲ್ಲ. ಮುಚ್ಚೆ, ಇತ್ತೀಚೆಗೆ ನೀನ್ ಯಾಕೆ ಹೀಗಾಡ್ತಿದ್ದೆ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ದಡ್ಡ ದಡ್ಡ. ರೀ, ಮೊದಲು ನೀವು ತಲೆ ಒರೆಸ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಗೆ ನೆಗಡಿ ಆಗುತ್ತೆ. ಗಿರಿ, ಮನೀಶ್, ನೀನು ಹೋಗಿ ಓದ್ಕಪ್ಪ. ಹಾಂ ಸರಿ ತಾತ. ಪ್ರಣಿನೇ ಇಲ್ಲ. ಅವಳು ಕಾಯಿ ತುರಿತಿದ್ದಾಳೆ, ಆದ ತಕ್ಷಣ ಕಳಿಸ್ಕೊಡ್ತೀನಿ. ನಾನೇ ತುರಿತಿದ್ದೆ. ಚೆ ಪರವಾಗಿಲ್ಲಪ್ಪ, ನೀನು ಹೋಗಿ ಓದ್ಕೊ ಹೋಗು. ಒಳ್ಳೆ ಹುಡುಗ, ಒಳ್ಳೆ ಹುಡುಗ. ಗಿರಿ, ಸುಮ್ಮನೆ ತಲೆ ಒರೆಸ್ಕೊ, ಇಲ್ದಿದ್ರೆ ಬಚ್ಚಲುಜ್ಜ ಬ್ರಷ್ ಅಲ್ಲಿ ನಿನ್ ತಲೆನ ಪರ 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 ಅಂತ ಉಜ್ಜಿ ಬಿಡ್ತೀನಿ. ಹೋಗ್ಲಿ ಬಿಡು ಮಗ. ಬಿಡಕ್ಕಾಗಲ್ಲ ಮಗ, ತುಂಬಾ ಟ್ರೂ ಆಗಿ ಲವ್ ಮಾಡ್ತಾ ಇದೀನಿ ಗೊತ್ತಾ? ಅದು ಹೇಳಕ್ ಏನೋ ಪ್ರಾಬ್ಲಮ್ ನಿಂಗೆ? ಆಗ್ತಾ ಇಲ್ಲ ಮಗ. ಲವ್ ಪ್ರಪೋಸ್ ಮಾಡೋದು ಒಂದು ಸಾಧನೆ ಗೊತ್ತಾ? ಹಾಗೆ ಪ್ರಪೋಸ್ ಮಾಡಿದವ್ರ ವೀಕೆಂಡ್ ವಿತ್ ರಮೇಶ್ ಕಳಿಸ್ಬೇಕು. ಅಷ್ಟಕ್ಕೆ ಕಷ್ಟ ಈಗ ಪ್ರಪೋಸ್ ಮಾಡೋದು. ಲೋ, ನಿಂಗೆ ಈಗ ಹೇಳಕ್ಕಾಗ್ಲಿಲ್ವಾ? ಹೋಗಿ ಲವ್ ಲೆಟರ್ ಜೊತೆ ಒಂದು ಚಾಕ್ಲೇಟ್ ಕೊಡು, ಈಸಿಯಾಗಿ ಕನ್ವೆ ಆಗುತ್ತೆ. ಲವ್ ಲೆಟ್ರಾ? ಆಗಲ್ಲಪ್ಪ. ನನಗೆ ಗೊತ್ತು ಕಣೋ ನೀ ಈ ಥರ ಹೇಳ್ತೀಯ ಅಂತ, ಅದಕ್ಕೆ ನಾನೇ ನಿನ್ಗೋಸ್ಕರ ಲೆಟ್ರ್ ಬರ್ಕೊಂಡು ಚಾಕ್ಲೇಟ್ ತಂದಿದ್ದೀನಿ. ತಗೋ, ಈ ಲೆಟ್ರ್ ಚಾಕ್ಲೇಟ್ ಕೊಡು, ಪಕ್ಕ ಒಪ್ಕೊಂತಾಳೆ. ಪಕ್ಕ ನೀನು 100%. ಮಗ ಅಯ್ಯೋ ನೀನು ತಗೊಬಂದು ಏನಾಯ್ತು? ಪ್ರಣಿ ಹಾಯ್. ನಮಸ್ತೆ ಮನೀಶ್. ಏನು ದೊಡ್ಡವ್ರ ಥರ ನಮಸ್ತೆ ಅಲ್ಲ, ನಮ್ಮ ಏಜ್ ಗ್ರೂಪ್ ಅವ್ರ ಥರ ಒಂದು ಹಾಯ್ ಮಾಡಿ ಒಂದು ಹಕ್ ಕೊಟ್ರೆ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಅದನ್ನೆಲ್ಲ ಕಲಿಸಿಲ್ಲ ಮನೀಶ್. ನಮ್ಗೆ ಯಾರೇ ಸಿಕ್ಕಿದ್ರು ನಾನು ನಮಸ್ತೆ ಅಂತಾನೆ ಹೇಳೋದು. ಸರಿ, ನಾನು ಬರ್ತೀನಿ. ಪ್ರಣಿ ಒಂದು ನಿಮಿಷ. ಹೇಳಿ ಮನೀಶ್. ಹಾಂ, ಇದು ನಿನಗೋಸ್ಕರ ಚಾಕ್ಲೇಟ್. ಮನೀಶ್, ನಮ್ಮಮ್ಮ ನನ್ನ ತುಂಬ ನಂಬ್ತಾರೆ. ನಾನು ಯಾವುದೇ ಕಾರಣಕ್ಕೂ ಅವಳ ನಂಬಿಕೆನ ಮುರಿಯಲ್ಲ. ಅವಳನ್ನ ಒಳ್ಳೆ ಹುಡುಗ, ತುಂಬ ಸಂಸ್ಕಾರವಂತ ಅಂತ ಹೇಳ್ತಿದ್ಲು. ಅದಕ್ಕೆ ಅವಳನ್ನ ಮನೆ ಒಳಗೆ ಬಿಟ್ಕೊಂಡಿದ್ದೆ. ಮತ್ತು ಅವತ್ತು ನಿನ್ನ ಜೊತೆ ನನ್ನ ಕಾಲೇಜಿಗೆ ಕಳಿಸಿದ್ದು. ಇಲ್ಲ ಅಂದಿದ್ರೆ ಯಾವ ಕಾರಣಕ್ಕೂ ಬೇರೆ ಯಾವ ಹುಡುಗರದು ಅವಳ ಮನೆ ಒಳಗಡೆ ಬಿಟ್ಕೋತಿರ್ಲಿಲ್ಲ. ನಾನು ಹೇಳ್ತಿರೋದೆಲ್ಲ ನಿನಗೆ ಅರ್ಥ ಆಗ್ತಿದೆ ಅನ್ಸತ್ತೆ. ಅಮ್ಮ ನಿನ್ನ ಮೇಲೆ ಇಟ್ಟಿರೋ ನಂಬಿಕೆಯಿಂದ ತಗೋತಿದ್ದೀನಿ. ನೀನು ಇದೇ ಥರ ಒಳ್ಳೆಯವನಾಗೇ ಇರು, ಬೇರೆ ಹುಡುಗರ ಥರ ಚೇಂಜ್ ಆಗಬೇಡ. ಥ್ಯಾಂಕ್ ಯು. ಛೇ, ನನ್ನೇ ತಪ್ಪು. ಅಷ್ಟೊಳ್ಳೆ ಹುಡುಗಿನ ನಾನೇ ತಪ್ಪು ತಿಳ್ಕೊಂಡಿದ್ದೆ. ಚೂರು ಮಿಸ್ ಆಗಿದ್ರೆ ಅವ್ರ ತಾಯಿ ನನ್ನ ಮೇಲೆ ಇಟ್ಟು ನಂಬಿಕೆ ಕಳ್ಕೊಡ್ತಿದ್ದೆ. ಛೇ, ಏಯ್ ಏನಾಯ್ತು ನಿನಗೆ? ಯಾಕೋ ಲೆಟ್ರ್ ಮಿಸ್ ಆಗಿದೆ? ಚಮಕಾಯಿಸ್ಕೊಂಡು ಚಾಕ್ಲೇಟ್ ರನ್ ಆಗಿದ್ರೆ ಬೇರೆ ಏನೋ ಆಗಿರೋದು. ಆದರೆ ಪ್ರಣಿ ತುಂಬ ಒಳ್ಳೆ ಹುಡುಗಿ ಕಂಡ್ರು. ಲೋ, ತಲೆ ತೆಗೆಸ್ಕೊಂಡು ಓಡಾಡೋ ಹುಡುಗಿರಲ್ಲ ಒಳ್ಳೆಯವಲ್ಲ ಕಣೋ. ನೀನ್ ಯಾಕೆ ಒಳ್ಳೆಯವನಾಗ್ತೀಯಾ? ಏಯ್, ಪ್ರಣಿ ಬಗ್ಗೆ ಯಾಕೆ ಮಾತಾಡಬೇಡ, ಸುಮ್ಮನಿರೋ. ಏನು ಹುಡುಗಿಗೋಸ್ಕರ ನಮ್ಮನ್ನೇ ಎದುರಾಕೊಂತೀಯಾ? ನಿನ್ನ ಕೈಲಾಗಿಲ್ಲ ಅಂದ್ರೆ ಏನು, ನಾವಿಬ್ರು ಪಟಾಯಿಸ್ಕೊಂತೀವಿ. ಏಯ್, ಪ್ರಣಿ ತಂಟೆಗೆ ಹೋದ್ರೆ ಸರಿ ಇರಲ್ಲ.
ಗ್ರಾಚಾರ ಬಿಡಿಸ್ಬಿಡ್ತೀನಿ ಮಗನೇ. ಏನು ನಮ್ಗೆ ಆಚಾರ ಬಿಡಿಸ್ತೀಯಾ? ವಿಕ್ಕಿ ಇಕ್ಕೋ ಇವನ್ಗೆ. ಹೋಗೋ. ನಾನು ಮಾಡಿದ ತಪ್ಪಿಗೆ ಇದೇ ಸರಿಯಾದ ಶಿಕ್ಷೆ. ಸಾರಿ ಪ್ರಣಿ.